ಹತ್ತನೇ ಪಾಸ್ ಆದವರಿಗೆ ಐಟಿಐ ಪಾಸ್ ಆದವರಿಗೆ ಸುಮಾರು 3979 ಪೋಸ್ಟ್ಗೆ ಸಂಬಂಧಪಟ್ಟಂತೆ ಅಧಿಸೂಚನೆ ರಿಲೀಸ್ ಮಾಡಿದ್ದಾರೆ. ಇಲ್ಲಿ ಕಾಣಿಸ್ತಾ ಇರಬಹುದು. ಈ ಒಂದು ಇಲಾಖೆಯಲ್ಲಿ ಅರ್ಜಿ ಸಲ್ಲಿಸಿದ್ರೆ 10ನೇ ಪಾಸ್ ಆದವರಿಗೆ ಐಟಿಐ ಪಾಸ್ ಆದವರಿಗೆ ಅವಕಾಶ ಇರತ್ತೆ. ಟೋಟಲ್ ಆಗಿ 3979 ಪೋಸ್ಟ್ಗೆ ಸಂಬಂಧಪಟ್ಟಂತೆ ನೇಮಕಾತಿಗಳು ಅಧಿಸೂಚನೆ ರಿಲೀಸ್ ಮಾಡಿದ್ದಾರೆ. ಇನ್ನೊಂದು ಪ್ಲಸ್ ಪಾಯಿಂಟ್ ಏನಪ್ಪಾ ಅಂದ್ರೆ ಇಲ್ಲಿ ಯಾವುದೇ ರೀತಿಯಾಗಿ ಪರೀಕ್ಷೆ ಇರೋದಿಲ್ಲ. ನಿಮಗೆ ನೇರವಾಗಿ ಸಂದರ್ಶನ, ಡಾಕ್ಯುಮೆಂಟ್ಸ್, SSLC ಅಲ್ಲಿ ಐಟಿಐದಲ್ಲಿ ಎಷ್ಟು ಅಂಕಗಳನ್ನ ಗಳಿಸಿದ್ರಲ್ಲ ಆ ಒಂದು ಆಧಾರದ ಮೇಲೆ ನೇಮಕಾತಿ ಮಾಡ್ತಾ ಇದ್ದಾರೆ. ಇದು ಸಂಪೂರ್ಣವಾಗಿ ಸೆಂಟ್ರಲ್ ಗೌರ್ಮೆಂಟ್ ಆಗಿರತ್ತೆ. ಯಾವ ಒಂದು ಸಂಸ್ಥೆ, ಎಲ್ಲಿ ನೇಮಕಾತಿ, ಪ್ರತಿಯೊಂದು ಮಾಹಿತಿ ಇರತ್ತೆ. ವಿಡಿಯೋ ಕೊನೆತನಕ ನೋಡಿ. ನೀವೇನಾದ್ರೂ ಅರ್ಧ ನೋಡಿದ್ರೆ ಸ್ವಲ್ಪ ಮಾಹಿತಿ ಅರ್ಥ ಆಗಲ್ಲ. ಇದಕ್ಕೆ ಮಹಿಳೆಯರಿಗೆ ಅವಕಾಶ ಇರತ್ತೆ, ಪುರುಷರಿಗೆ ಅವಕಾಶ ಇರತ್ತೆ, ಇಬ್ಬರಿಗೆ ಅವಕಾಶ ಇರತ್ತೆ ಅರ್ಜಿ ಸಲ್ಲಿಸೋದಕ್ಕೆ. ವಿಡಿಯೋ ಎಂಡವರೆಗೂ ನೋಡಿ ಸಂಪೂರ್ಣ ಮಾಹಿತಿ ತಿಳ್ಕೊತೀರ. ಯಾರು ಫೇಸ್ಬುಕ್ ದಲ್ಲಿ ಫಾಲೋ ಮಾಡ್ಕೊಂಡಿಲ್ಲ ಮತ್ತು ಯೂಟ್ಯೂಬ್ ದಲ್ಲಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಫಾಲೋ ಮಾಡ್ಕೊಳ್ಳಿ. ನೋಡಿ, ಇದು 2026ರ ನೇಮಕಾತಿ ಆಗಿರತ್ತೆ. ಮೊಟ್ಟ ಮೊದಲ ಬಾರಿಗೆ ಸುಮಾರು 3979 ಪೋಸ್ಟ್ಗೆ ಸಂಬಂಧಪಟ್ಟಂತೆ ಈ ಒಂದು ಅಧಿಸೂಚನೆ ಆಗಿದೆ. ಇಷ್ಟಕ್ಕೆ ಇದು ನಿರ್ಧಾರ ಆಗಲ್ಲ. ಸುಮಾರು 4100 ತನಕ ಹುದ್ದೆಗಳಾಗಬಹುದು, ಅಥವಾ 4200 ಆಗ್ಬಹುದು, ಅಥವಾ ಕರೆಕ್ಟ್ ಆಗಿ 4000 ಆಗ್ಬಹುದು. ಮತ್ತೆ ಈ ಒಂದು ಹುದ್ದೆಗಳಿದಾವಲ್ಲ ಮತ್ತೆ ಜಾಸ್ತಿ ಮಾಡಬಹುದು, ಹೆಚ್ಚಿಗೆ ಮಾಡಬಹುದು, ಏನ್ ಹೇಳಕ್ಕಾಗಲ್ಲ. ಇದು ನಮ್ಮೊಂದು ಭಾರತ ರಕ್ಷಣಾ ಇಲಾಖೆಯಲ್ಲಿ ನೇಮಕಾತಿಗಳಿಗೆ ಅಪ್ಲಿಕೇಶನ್ ಕರೆದಿದ್ದಾರೆ. ಈ ಒಂದು ನೋಟಿಸ್ ಒಂದೊಂದ ತಿಳಿಸ್ಕೊಡ್ತಾನೆ ನೋಡಿ. ಆಫೀಸಲ್ಲಿ ಇರುವಂತ PDF ಫಾರ್ಮ್ ಅನ್ನ ಓಪನ್ ಮಾಡಿದಾಗ ಇಲ್ಲಿ ನೋಡಿ, ಸೆಂಟ್ರಲ್ ಗೌರ್ಮೆಂಟ್ ದಿಂದ ರಿಲೀಸ್ ಮಾಡಿದಂತ ಇದು ಆಫೀಸಲ್ಲಿ ಇರುವಂತ ನೋಟಿಸ್. ಇಲ್ಲಿ ನೋಡಿ, ಈ ಒಂದು ಅಧಿಸೂಚನೆ ಆಗಿರೋದು ಇದೇ ತಿಂಗಳೇ ಜನವರಿ ಮೊದಲನೇ ವಾರದಲ್ಲೇ ಅಧಿಸೂಚನೆ ಆಗಿರತ್ತೆ. ಇಲ್ಲಿ ಕಾಣಿಸ್ತಾ ಇರಬಹುದು, ಜನವರಿ ಮೊದಲನೇ ವೀಕ್ ದಲ್ಲೇ ಇದಕ್ಕೆ ಸಂಬಂಧಪಟ್ಟಂತೆ ಅಧಿಸೂಚನೆ ಆಗಿದೆ. ಯಂತ್ರ ಇಂಡಿಯಾ ಲಿಮಿಟೆಡ್ ಅಂತೇಳಿ ಇದು ನಮ್ಮ ಒಂದು ಸೆಂಟ್ರಲ್ ಗೌರ್ಮೆಂಟ್ ರಕ್ಷಣಾ ಇಲಾಖೆ ಅಂತೇಳಿ ಈ ಒಂದು ಇಲಾಖೆಯಲ್ಲಿ ನೇಮಕಾತಿ ಆಗ್ತಾ ಇದೆ. ಟೋಟಲ್ ಆಗಿ 3979 ಪೋಸ್ಟ್ ಆಯ್ಕೆ ಆದ್ರೆ ಆಲ್ ಇಂಡಿಯಾದಲ್ಲಿ ಕೆಲಸ ಇರತ್ತೆ. ಇಲ್ಲಿ ಖಾಲಿ ಇರುವಂತಹ ಪೋಸ್ಟ್ ಟ್ರೇಡ್ ಆಪರೇಟರ್ಸ್ ಅಂತೇಳಿ ಈ ಒಂದು ಆಪರೇಟರ್ಸ್ ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಇರತ್ತೆ. ಮತ್ತು ಇದಕ್ಕೆ ಅರ್ಜಿ ಸಲ್ಲಿಸುವಂತ ವಿಷಯಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ, ಇದು ಟ್ರೇಡ್ ಆಪರೇಟರ್ಸ್ ಇರೋದ್ರಿಂದ ಇದು 59ನೇ ಬ್ಯಾಂಚ್ ಆಗಿರತ್ತೆ. ನಾನ್ ಐಟಿಐ ಮತ್ತು ಐಟಿಐ SSLC ದವರಿಗೆ ಇದು ಇಲ್ಲಿ ನೋಡಿ, ಅಪ್ರೆಂಟಿಸ್ ಆರ್ಟಿಕಲ್ 1961 ಪ್ರಕಾರ ಇದು ನೇಮಕಾತಿಗಳನ್ನ ಮಾಡ್ತಾ ಇದ್ದಾರೆ. ಇದು ಎದಕ್ಕೆ ಯೂಸ್ ಆಗತ್ತೆ, ಯಾಕೆ ಯೂಸ್ ಆಗತ್ತೆ, ಹೆಂಗ್ ನೇಮಕಾತಿ ಮತ್ತು ವಯೋಮಿತಿ ಏನಾಗಿರ್ಬೇಕು, ಪ್ರತಿಯೊಂದು ಮಾಹಿತಿ ಇಲ್ಲಿ ತಿಳಿಸ್ಕೊಟ್ಟಿರುವಂತ ಮಾಹಿತಿಗಳ ಪ್ರಕಾರ ವಯೋಮಿತಿ 14 ವರ್ಷದಿಂದ 18 ವರ್ಷದ ಅಭ್ಯರ್ಥಿಗಳಿಗೆ ಅವಕಾಶ ಕೊಟ್ಟಿದ್ದಾರೆ. ಇದರಲ್ಲಿ ಇಷ್ಟು ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಒಂದೊಂದಾಗಿ ಬೇಸಿಕ್ ಆಗಿ ನಿಮಗೆ ತಿಳಿಸ್ಕೊಡ್ತಾನೆ ನೋಡಿ. ಒಟ್ಟು ಖಾಲಿ ಇರುವಂತಹ ಪೋಸ್ಟ್ 3979, ನಾನ್ ಐಟಿಐ ಹುದ್ದೆಗಳು 1136, ಅದರಲ್ಲಿ ಐಟಿಐ ಮತ್ತು XITI ಅದರಿಗೆ ಸಂಬಂಧಪಟ್ಟಂತೆ 2843 ಪೋಸ್ಟ್ ಇರತ್ತೆ. ಇದು ಕೂಡ ಭಾರತದ ವಿವಿಧ ಒಂದು ರಾಜ್ಯದಲ್ಲಿ ಕೆಲಸ ಇರತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಅರ್ಹತೆ ಏನಾಗಿರ್ಬೇಕು ಇದರಲ್ಲಿ ತಿಳಿಸ್ಕೊಟ್ಟಿರುವಂತ ಮಾಹಿತಿ ಇಲ್ಲಿ ನೋಡಿ. ಐಟಿಐ ಕಂಪ್ಲೀಟ್ ಮಾಡಿದವರು ಮತ್ತು SSLC ಪೂರ್ಣಗೊಳಿಸಿದವರು ಅಪ್ಲಿಕೇಶನ್ ಹಾಕಬೇಕು. ಅದು ಕೂಡ 50% ತೆಗೆದುಕೊಂಡು ಪಾಸ್ ಆಗಿರ್ಬೇಕಾಗತ್ತೆ. ಇದೊಂದು ಅರ್ಥ ಮಾಡ್ಕೊಳ್ಳಿ. ಇದು 2026ರ ನೇಮಕಾತಿ ನೋಟಿಸ್ ಆಗಿರತ್ತೆ. ಅಪ್ಲಿಕೇಶನ್ ಸ್ಟಾರ್ಟ್ ಆಗಿರೋದು ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಒಂದೊಂದ ನೋಡಿ. ಅರ್ಜಿಗಳು ಪ್ರಾರಂಭವಾಗುವಂತ ಡೇಟ್ ಇದೆಯಲ್ಲ 1 ಫೆಬ್ರವರಿ 2026 ಅಪ್ಲಿಕೇಶನ್ ಸ್ಟಾರ್ಟ್ ಆಗ್ತಾ ಇದೆ. ಅಂದ್ರೆ ಮುಂದಿನ ತಿಂಗಳು 1 ಫೆಬ್ರವರಿ 2026 ಅಪ್ಲಿಕೇಶನ್ ಸ್ಟಾರ್ಟ್ ಆಗತ್ತೆ. ಫೆಬ್ರವರಿ ಮೊದಲನೇ ವಾರದಿಂದ ಅಪ್ಲಿಕೇಶನ್ ಸ್ಟಾರ್ಟ್ ಆಗತ್ತೆ. ಆಯ್ಕೆ ವಿಧಾನದಲ್ಲಿ ಆಗಲೇ ತಿಳಿಸ್ಕೊಟ್ಟಿರುವಂತ ಮೆರಿಟ್ ಆಧಾರದ ಮೇಲೆ ನಿಮ್ಮ ಒಂದು ಶೈಕ್ಷಣಿಕ ಅರ್ಹತೆ ಅಂಕಪಟ್ಟಿ ಮೇಲೆ ಆಯ್ಕೆ ಮಾಡ್ತಾರೆ. ವಯೋಮಿತಿ 14ರಿಂದ 18 ವರ್ಷ ಮತ್ತು ಗರಿಷ್ಠ ವಯೋಮಿತಿ ಇದೆಯಲ್ಲ 35 ವರ್ಷ ಕೊಟ್ಟಿರುವಂತದ್ದು. ಇದರಲ್ಲಿ ಕೊಟ್ಟಿರುವಂತ ಇಷ್ಟು ಮಾಹಿತಿ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಮಾಹಿತಿ ಇದಾವೆ. ಅರ್ಹತೆಯಲ್ಲಿ ಎದಕ್ಕೆ ಎಷ್ಟೆಷ್ಟು ಆಗಿರ್ಬೇಕಂತ ಹೇಳಿ. SSLC ದವರಿಗೆ ಮೆಟ್ರಿಕ್ ಕ್ಲಾಸ್ 10ನೇ ಕನಿಷ್ಠ 50 ಆಗಿರಬೇಕು. ಗಣಿತ ಮತ್ತು ವಿಜ್ಞಾನದಲ್ಲಿ ಕನಿಷ್ಠ 40% ಆಗಿರಬೇಕು. ಇನ್ನು ಐಟಿಐ ವರ್ಗಕ್ಕೆ ಸಂಬಂಧಪಟ್ಟಂತೆ ಸಂಬಂಧಿತ ಕ್ಷೇತ್ರಗಳಲ್ಲಿ ಅಥವಾ ಐಟಿಐ ಟ್ರೇಡ್ ಸರ್ಟಿಫಿಕೇಟ್ ಕೂಡ ಹೊಂದಿರಬೇಕು. NCVT ಅಂತೇಳಿ NCVT ಅಥವಾ ಸರ್ಕಾರದ ಮಾನ್ಯತೆ ಪಡೆದಿಂದ ಪಾಸ್ ಆಗಿರಬೇಕು. ಇದರಲ್ಲಿ ಹೆಚ್ಚಿನ ಮಾಹಿತಿ ಕೊಟ್ಟಿಲ್ಲ, ನಾನು ನಿಮಗೆ ಬೇಸಿಕ್ ಆಗಿ ತಿಳಿಸ್ಕೊಡ್ತಾ ಇದ್ದೇನೆ. ತುಂಬಾ ಜನ ಅನ್ಬೇಡಿ ಎಲ್ಲಿಂದ ತಿಳಿಸ್ಕೊಡ್ತಾ ಇದ್ದಾರೆ ಅಂತ ಹೇಳಿ. ಇದು ಆನ್ಲೈನ್ ನಲ್ಲಿ ಅಪ್ಲಿಕೇಶನ್ ಹಾಕ್ಬೇಕಾಗತ್ತ. ಇದರಲ್ಲಿ ತಿಳಿಸ್ಕೊಟ್ಟಿರುವಂತ ಇಷ್ಟೇ ಮಾಹಿತಿ. ಮತ್ತೆ ಈ ಒಂದು ಯೋಜನೆ ಇದೆಯಲ್ಲ, ಇದು ಯಂತ್ರ ನೇಮಕಾತಿಗೆ ಸಂಬಂಧಪಟ್ಟಂತೆ ಯಾಕೆ ಈ ಒಂದು
ಅಪ್ರೆಂಟಿಸ್ಗೆ ಅಪ್ಲಿಕೇಶನ್ ಕರೆದಿದ್ದಾರೆ. ಯುವಕರಿಗೆ ಕೈಗಾರಿಕಾ ತರಬೇತಿ ಕೊಡೋದು, ಹೆಚ್ಚಿನ ಅನುಭವ ನೀಡೋದು, ಅನುಭವ ಸರ್ಟಿಫಿಕೇಟ್ ಸಿಗತ್ತೆ ಮತ್ತೆ ಹೆಚ್ಚಿನ ನಿಮಗೆ ಆದ್ಯತೆ ಕೊಡ್ತಾರೆ ಯಾವುದೇ ಕ್ಷೇತ್ರದಲ್ಲಿ. ಈ ರೀತಿಯಾಗಿ ಎಲ್ಲ ಒಂದು ಉದ್ದೇಶನ ಇಟ್ಟುಕೊಂಡು ಈ ಒಂದು ನೇಮಕಾತಿಗಳು ಆಗ್ತಾ ಇದೆ. ಇದು ಎಂಪ್ಲಾಯ್ಮೆಂಟ್ ನೋಟಿಸ್ ಆಗಿರತ್ತೆ, ನ್ಯೂಸ್ ಆಗಿರತ್ತೆ, ಭಾರತ ಸರ್ಕಾರದಿಂದಾನೇ ನೋಟಿಸ್ ರಿಲೀಸ್ ಮಾಡಿದಂತ ಮಾಹಿತಿ. ಇದಕ್ಕೆ ಸಂಬಂಧಪಟ್ಟಂತೆ ಇಷ್ಟು ಮಾಹಿತಿ ನಿಮಗೆ ಅರ್ಥ ಆಯ್ತು ಅಂತ ತಿಳ್ಕೊತೀವಿ. ಇನ್ನು ಎರಡನೇದಾಗಿ ನಮ್ಮೊಂದು ಭಾರತದಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಆಸ್ಪತ್ರೆಯಲ್ಲಿ ಅಪ್ಲಿಕೇಶನ್ ಕರೆದಿದ್ದಾರೆ. ಇಲ್ಲಿ ನೋಡಿ ಆಫೀಸಲ್ಲರು ಅಂತ ನೋಟಿಸ್ ಪ್ರಕಟ ಮಾಡಿದ್ದಾರೆ. ಲಾಲ್ ಬಹದ್ದೂರ್ ಶಾಸ್ತ್ರಿ ಆಫೀಸಲ್ಲರು ಅಂತ ನೋಟಿಸು ಈ ಒಂದು ಅಧಿಸೂಚನೆ ರಿಲೀಸ್ ಮಾಡಿದ್ದು 14/1/2026 ಆಫೀಸಲ್ಲರು ಅಂತ ನೋಟಿಸ್ ಆಗಿರತ್ತೆ. ಲಾಲ್ ಬಹದ್ದೂರ್ ಶಾಸ್ತ್ರಿ ಹಾಸ್ಪಿಟಲ್ ಇದಕ್ಕೆ ಅಪ್ಲಿಕೇಶನ್ ಹಾಕಬೇಕಂದ್ರು ಈಗ ಅಪ್ಲಿಕೇಶನ್ ಸ್ಟಾರ್ಟ್ ಇದೆ. ಮತ್ತೆ ಇಲ್ಲಿ ಖಾಲಿರುವಂತ ನೇರವಾಗಿ ಸಂದರ್ಶನಕ್ಕೆ ಹೋಗೋದ್ರಿಂದ 19/1/2026 ನೇರವಾಗಿ ಸಂದರ್ಶನಕ್ಕೆ ಹೋಗ್ಬೇಕು. ಅರ್ಥ ಮಾಡ್ಕೊಳ್ಳಿ, ಸಂದರ್ಶನಕ್ಕೆ ಹೋಗುವಂತ ವಿಳಾಸ ಮುಂದ್ಗಡೆ ಕೊಟ್ಟಿದ್ದೇವೆ. ಮತ್ತೆ ಇಲ್ಲಿ ಖಾಲಿ ಇರುವಂತ ಡಿಪಾರ್ಟ್ಮೆಂಟ್ ಹೆಸರು ಕೊಟ್ಟಿದ್ದಾರೆ, ಇದನ್ನ ನೋಡ್ಕೊಳ್ಳಿ. ಇಲ್ಲಿ ಯಾವ ಒಂದು ಸಂದರ್ಶನಕ್ಕೆ ಹೋಗ್ಬೇಕಪ್ಪ ಅಂದ್ರೆ ಗೌರ್ಮೆಂಟ್ ಆಫ್ NCT ಆಫ್ ದೆಹಲಿ ಅಂದ್ರೆ ಚಿತ್ರಪುರ ದೆಹಲಿ 11/0091 ಇಲ್ಲಿಗೆ ನೀವು ಡೈರೆಕ್ಟ್ ಆಗಿ ಇದಕ್ಕೆ ಸಂದರ್ಶನಕ್ಕೆ ಹೋಗ್ಬೇಕಾಗತ್ತೆ. ಅದೇ ರೀತಿಯಾಗಿ ಇಂಟರ್ವ್ಯೂ ದಿನಾಂಕ 19 ಇರತ್ತೆ. ಟೋಟಲ್ ಆಗಿ 3 ಪೋಸ್ಟ್ ಇರತ್ತೆ. ಇಲ್ಲಿ ಯಾವ ಪೋಸ್ಟ್ ಖಾಲಿ ಇದಾವೆ, ಖಾಲಿ ಇರುವಂತ ಪೋಸ್ಟ್ ಡಿಪಾರ್ಟ್ಮೆಂಟ್ ದಲ್ಲಿ OBS, ಅದನಂತರ ಅದರ ಫಂಟಾಟಿಕ್ಸ್ OBS ಈ ರೀತಿಯ ಖಾಲಿ ಇರತ್ತೆ. ಇಲ್ಲಿ ನೋಡಿ ವಿದ್ಯಾರ್ಹತೆ ಏನಾಗಿರ್ಬೇಕು, ಪೋಸ್ಟ್ ಗ್ರಾಜುಯೇಟ್ ಡಿಗ್ರಿ, ಪೋಸ್ಟ್ ಗ್ರಾಜುಯೇಟ್ MBBS, ಡಿಪ್ಲೊಮಾ, DNB ಅಥವಾ ಪೋಸ್ಟ್ ಡಾಕ್ಟರ್ ಡಿಗ್ರೇಟು ಅದೆಲ್ಲ ಕಂಪ್ಲೀಟ್ ಆದವರು ಅಪ್ಲಿಕೇಶನ್ ಹಾಕಿ. ಏಜ್ ಲಿಮಿಟ್ 18ರಿಂದ 45 ವರ್ಷದ ಅಭ್ಯರ್ಥಿಗಳಿಗೆ ಅವಕಾಶ ಕೊಟ್ಟಿದ್ದಾರೆ. ನೋಡಿ 18ರಿಂದ 45 ವರ್ಷ. ಇದು ಲಾಲ್ ಬಹದ್ದೂರ್ ಶಾಸ್ತ್ರಿ ಆಯ್ಕೆ ಆದ್ರೆ ದೆಹಲಿಯಲ್ಲಿ ಕೆಲಸ ಇರತ್ತೆ. ಒಂದೇ ನೋಟಿಸ್ ಆಗಿರತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಹೆಚ್ಚಿನ ಮಾಹಿತಿ ಕೊಟ್ಟಿಲ್ಲ. ಈ ಒಂದು ಸಂದರ್ಶನಕ್ಕೆ ಹೋಗುವಂತ ವಿಳಾಸ ಇಲ್ಲಿದೆ ನೋಡಿ. ಇದಕ್ಕೆ ಇನ್ನಷ್ಟು ಹೆಚ್ಚಿನ ಮಾಹಿತಿ ಬೇಕಂದ್ರೆ ಕಮೆಂಟ್ ಮಾಡಿ ಅಥವಾ ನಮ್ಮೊಂದು ಟೆಲಿಗ್ರಾಮ್ ಗ್ರೂಪ್ ಕೊಟ್ಟಿದ್ದೇನೆ, ನೋಟಿಫಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಳಿ. ಈ ಒಂದು ನೇಮಕಾತಿ ಇರೋದು 44 ದಿನ. ಹುದ್ದೆಗಳ ವಿವರ ಈಗಾಗಲೇ ತಿಳಿಸಿಕೊಟ್ಟಿದ್ದೇವೆ. ಅದೇ ರೀತಿಯಾಗಿ ಇದು ಯಾವುದೇ ರೀತಿಯಾಗಿ ಪರ್ಮನೆಂಟ್ ಜಾಬ್ ಇರೋದಿಲ್ಲ, ಇದೊಂದು ಅರ್ಥ ಮಾಡ್ಕೊಳ್ಳಿ. ಪರ್ಮನೆಂಟ್ ಜಾಬ್ ಇರೋದಿಲ್ಲ. ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅದನ್ನು ಕೂಡ ತಿಳಿಸಿಕೊಟ್ಟಿದ್ದಾರೆ. ಬೇಕಾಗುವಂತ ಡಾಕ್ಯುಮೆಂಟ್ಸ್ ಈ ಒಂದು ಲಾಲ್ ಬಹದ್ದೂರ್ ಶಾಸ್ತ್ರಿ ಹಾಸ್ಪಿಟಲ್ ಅಪ್ಲಿಕೇಶನ್ ಹಾಕ್ಬೇಕಂದ್ರೆ PG ಡಿಗ್ರಿ ಸರ್ಟಿಫಿಕೇಟ್ ಬೇಕಾಗತ್ತೆ, ಡಿಪ್ಲೊಮಾ ಸರ್ಟಿಫಿಕೇಟ್ ಬೇಕು, DMC ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಬೇಕಾಗತ್ತೆ, ಏಜ್ ಪ್ರೂಫ್ ಸರ್ಟಿಫಿಕೇಟ್ ಬೇಕು, PG ಸರ್ಟಿಫಿಕೇಟ್ ಬೇಕಾಗತ್ತೆ, ಪ್ಯಾನ್ ಕಾರ್ಡ್ಗಳು, ಅಡ್ರೆಸ್ ಪ್ರೂಫ್ ಮತ್ತೆ ಇತ್ತೀಚಿನ ಭಾವ ಫೋಟೋ ಬೇಕಾಗತ್ತೆ ಮತ್ತು ಸಹಿ ಕೂಡ ಫೋಟೋ ಬೇಕಾಗತ್ತೆ. ಇಷ್ಟು ನಿಮಗೆ ಕೊಟ್ಟಿದ್ದಾರೆ. ಇದರಲ್ಲಿ DA ಆಗ್ಬೋದು ಅಥವಾ TA ಆಗ್ಬೋದು, ಯಾವುದೇ ರೀತಿಯಾಗಿ ಇರೋದಿಲ್ಲ, ಅಂದ್ರೆ ಪರ್ಮನೆಂಟ್ ಇರೋದಿಲ್ಲ ಇದು. ಇಷ್ಟು ಇದರಲ್ಲಿ ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದಾರೆ. ಇದು ಯಾವುದೇ ರೀತಿಯ ನಿಮಗೆ ತಿಳಿಸ್ಕೊಟ್ಟಿಲ್ಲ. ಡಾಕ್ಯುಮೆಂಟ್ಸ್ ಬಗ್ಗೆ, ವೈಮಿತಿ ಬಗ್ಗೆ ಇದಕ್ಕಿಂತ ಜಾಸ್ತಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೇನೆ. ಒಂದೇ ಒಂದು ನೋಟಿಸ್ ಆಗಿರತ್ತೆ ಇದು. ಇದನ್ನ ನೋಡ್ಕೊಳ್ಳಿ, ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಇರುತ್ತೆ, ಚೆಕ್ ಮಾಡಿ.